ಹಿಂದಕಿನ ಕಾಲದಾಗ ಹಿರಿಯರು ಮೀಸಿ ಯಾಕೆ ಕಾಯ್ತಿರು? ಅದೇನು ಗೊತ್ತಿಲ್ಲಪ್ಪ ನಮಗ. ಹುಕ್ಕೇರಿ ಸಾಹೇಬರಿಗೈತೆ. ಹುಕ್ಕೇರಿ ಸಾಹೇಬರೇ ಕಾಯ್ಲಿ, ಯಾವ ಸಾಹೇಬರೇ ಕಾಯ್ಲಿ, ನಾನ್ ನಿನ್ನ ಮಗನ ರಾಜಕೀಯ ಹೋಲಿಸಿ ಮಾತಾಡಕತ್ತೀನಿ. ಯಾಕಂತಂದ್ರೆ ರಾಜಕೀಯ ಹೋಲಿಸಿ ಮಾತಾಡೋದು ಇದು ಇಲ್ಲ. ಯಾಕಂದ್ರೆ ದಿನಮಾನ ಕೆಟ್ಟಾವ. ಇಲ್ಲಿಕ್ಕೆ ಮಗನ ಹೊತ್ತು ಹೊಂಡೋಡ್ಗ FIR ಹಾಕತ್ತಿ. ಮೊದಲ ಬೆಳಗಾವಿ ಜಿಲ್ಲಾ ಎಲ್ಲ ಕಣ್ಣು ಕೆಂಪು ಮಾಡೈತಿ. ಹೌದಪ್ಪ, DCC ಬ್ಯಾಂಕ್ ಅಧ್ಯಕ್ಷರು ಯಾರ ಕಾಯ್ಲಾಗತ್ತಾರ ಮೊದಲೇ. ಯಾರು ಆಗಲಿ ಆದವ್ರೆಲ್ಲ ನಮ್ ಬೆಳಗಾವಿ ಜಿಲ್ಲಾದವ್ರೆ ಹಾಕಾರ. ಅದೇನ್ ತಪ್ಪು ತಗೊಂಡ್ಬಿತ್ತಪ್ಪನ. ಅದನ್ನ ಮೀಸಿ ಯಾಕೆ ಕಾಯ್ತಾರು ಅನ್ನೋದು ನಿನ್ ಕೆಳಕ್ ನೀ ತಿಳಿದ್ರೆ ಹೇಳ. ನಾ ತಿಳಿದಿಲ್ಲಪ್ಪ, ನಂಗೆ ನೀವೇ ಹೇಳ್ಬೇಕ್ರಿ ಇದನ್ನ. ಮೀಸಿ ಯಾಕೆ ಕಾಯ್ತಿರು, ಗಡ್ಡ ಯಾಕೆ ಕಾಯ್ತಿರಂದ್ರ ಆಗ ಮಳಿ ಬಾಳ. ಮಳಿ ಬಾಳ ಆಗ ಏನು ಬೋರ್ ಇದ್ದಿದ್ದಿಲ್ಲ, ಬಾಯಿನು ಕಮ್ಮು ತಪ್ಪನ ವರತೆತ್ತು ಇದ್ದು ವರತಿ ಗೊತ್ತಾಕದನ ಗುಂಡ. ಆ ಗುಂಡ ಕೆದರಿ ನೀರು ಕುಡಿಮುದು ಮೀಸಿ ಒಳಗೆ ಬಿಟ್ಟು ಸೋಸಿ ಬರ್ತಿದ್ದು ನೀರ. ಗಡ್ಡಟ ನೀರಾಗಿ ಹೋಗಿ ಕುಡಿದ್ರಂದ್ರ ಫಿಲ್ಟರ್ ಆಗು ನೀರ್ ಆಗಿನ ಕಾಲದಾಗ ಇದ್ದು ಮುತ್ತ. ಅದಕ್ಕೆ ಹಿರಿಯಾರು ಏನು ಕಾಯ್ತಂದ್ರೆ ಹೆಂಗ ಮಾಡಿ ಮೀಸಿ. ಹೌದಪ್ಪ, ಹೌದೌದು, ಅವೇ ಫಿಲ್ಟರ್ ಆಗ ಅವ ಫಿಲ್ಟರ್. ಹೌದೌದು. ಈಗಿನ ಮಂದಿಗೆ ಗಡ್ಡು ಇಲ್ಲ, ಮಿಷಿನು ಇಲ್ಲ, ಇದ್ದವ್ರು ಬಳಸೋದಿಲ್ಲ ದಯವಿಟ್ಟು. ಯಾಕಂದ್ರೆ ಇನ್ನೊಂದು ಕೇಳ್ತೀನಿ ಮುತ್ತಪ್ಪನ, ಕೇಳ್ರಿಪ್ಪ. ದೇವ್ರ ದೊಡ್ಡವ ಅದಾನ. ಹೌದು. ದೇವ್ರ ಏನು ಚಲೋ ಅದಾನತ್ತೀವ, ಏನ್ ಅವನಲ್ಲಿ ಭೇದ ಐತೈತಿವ? ದೇವ್ರ ಚಲೋ ಇದ್ದಲ್ಲೇ ಜಾತ್ರೆ ಮಾಡ್ತಾರ್ರಿ ಸರ್. ದೇವ್ರ ಚಲೋ ಅದಾನ, ಚಲೋ ಅದಾನ. ಒಟ್ಟು ಎಲ್ಲಾರ್ಗಿ ಒಂದೇ ರೀತಿ ನೋಡ್ತಾನತ್ತೀವ, ಏನು ಸ್ವಲ್ಪ ಹೆಚ್ಚಾಕಮ್ಮ ಮಾಡ್ಯಾನತ್ತೀವ? ಎಲ್ಲಾರಿಗೆ ಒಂದೇ ರೀತಿ ನೋಡ್ತಾನಂತೇಳಿ ಎಲ್ಲಾರು ಜಾತ್ರೆಗೆ ಬರ್ತಾರ ಸರ್. ನಿನ್ ಕೇಳ್ತೀನಿ ನಾನು, ಹೇಳ್ರಿಪ್ಪ. ಎಲ್ಲಾರ್ಗಿ ಒಂದೇ ತೆರನಾಗಿ ನೋಡ್ತಾನ, ಸಮ ಅದಾನ ದೇವ್ರ. ನೀ ಹೆಚ್ಚಿನ ಯಾವತ್ತು ನಿಂದೈತಿ. ಹೌದು. ನಾ ದೇವ್ರಲ್ಲಿ ಭೇದ ಐತತ್ತು ಮಾಡಿನಂದ್ರ ಇವತ್ತಿನ ಪಗಾರ ಬಿಡ್ತಿ? ದೇವ್ರು ಒಂದೇ ತರ ಅದಾನ ಅಂತ ಹೇಳ್ರಿ, ನೀವು ಬಿಡ್ತೀರಿ ಪಗಾರ? ಒಟ್ಟು ಖಲಾಸ್ ಇವತ್ತಿನ ಹಾಡಿಕೆಲಿ ಖಲಾಸ್. ಎಲ್ಲಿ ಮಠ ಅಲ್ಲಿ ಮಠ ಪಗಾರ ಬಿಡ್ತೀನಿ ನಾನು. ಹೆಂಗ್ರಿಪ್ಪ ಹೆಂಗ? ಶಿವ ಅನ್ನೋ ದೇವ್ರ ಸುಖದಾಗ ಯಾರಿಗಿಟ್ಟಾನು? ಯಾರಿಗೆ ಇಟ್ಟಿಲ್ಲತ್ತೀರಿ? ಕೇಳ ಮುಂದೆ. ಶಿವ ಅನ್ನೋ ದೇವ್ರ ಸುಖದಾಗ ಯಾರಿಗಿಟ್ಟಾನೋ ಎಲ್ಲಾರ ಮನ್ಯಾಗ ಇಲ್ದಂದು ಕೊರತಿ ಮಾಡಿ ಬಿಟ್ಟ. ಹೌದಪ್ಪ, ಹೌದಾ? ಮಾಡಲ್ರಿ. ಹೌದು. ದರ್ಕಾರ ಇಲ್ದೆ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನೋ. ಹೌದಪ್ಪ, ಹೌದು. ದರ್ಕಾರ ಇಲ್ದೆ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನೋ, ಖರ್ಚು ಮಾಡಿ ಕುರ್ಚಿ ಕೊಡಕ ಮತ್ತೊಬ್ರಿಗೆ ಬಿಟ್ಟಾನು. ಹೌದು. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್. ಹುಸುಳ ಮಗ ನೀನ್ ನಡೆದಲ್ಲಿ ಕುರ್ಚಿ ಕೆಡವಾಕ ದರ್ಕಾರ ಇಲ್ದೆ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನು, ಖರ್ಚು ಮಾಡಿ ಕುರ್ಚಿ ಕೆಡಕ ಮತ್ತೊಬ್ರಿಗೆ ಬಿಟ್ಟಾನು. ಹೌದ್ ಹೌದಾ? ದೇವರಲ್ಲಿ ಭೇದ ಆಯ್ತಿಲ್ಲ? ಭೇದ ಆಯ್ತು ಗೌಡ, ನೀ ಹೇಳಂಗಿಲ್ಲ ಅನ್ನೋ ತಪ್ಪಿದಲ್ಲ ಅದು. ಇನ್ನೊಂದು ಕೇಳ್ತೀನಿ, ಕೇಳ್ರಿಪ್ಪ. ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟಾನು. ಹೌದ್. ಹೆಂಗ? ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟಾನು. ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟಾನು, ಲಪಂಗಿ ರಾಜನಂತ ಹುಡುಗರು ಬೆನ್ನಿಗೆ ಬಿಟ್ಟ. ಹೌದ್. ಇದು ಇಲ್ಲೇ ಐತ್ ನೋಡಿ, ನೀನ್ ಅಲ್ಲಿ ಓಣ್ಯಾಗ ನೀರು ಚೀಳ ಹಾಕ್ತಿತ್ತು ನೀನಿದು ಹುಡುಗ. ನೋಡ್ರಿ, ಸಾವುಕಾರ ಮನ್ಯಾಗ ಸೈಲಾರ್ದಂಗ ನೋಟು ಒಟ್ಟ್ಯಾನು. ಹೌದಪ್ಪ, ಹೌದಾ? ಸಾವುಕಾರ ಮನ್ಯಾಗ ಸೈಲಾರ್ದಂಗ ನೋಟು ಒಟ್ಟ್ಯಾನು. ತುಡುಗ ಮಾಡಾಕ ಕಳ್ಳ ಕದಿಮರ್ನ ಹಿಂದ್ ಬಿಟ್ಟಾನು. ಹೌದಪ್ಪ, ಹೌದ್ ಹೌದು. ದುಡ್ಕೊಂಡ್ ತಿನ್ನು ಹೆಣ್ಣಿಗೆ ಕುಡಕ ಗಂಡನ ಕೊಟ್ಟಾನು. ನೋಡ್ರಿಪ್ಪ, ನೋಡ್ರಿ ನೋಡ್ರಿ, ಅಳಗವಾಡಿ ಊರಿನ ಹೆಸರು ತರಬೇಕು. ಹೌದ್. ಹೆತ್ತ ತಾಯಿ ತಂದೆ ಹೆಸರು ತರಬೇಕು. ಹೌದ್. ಮಾವು ಮೈದುನ ಹೆಸರು ತರಬೇಕು, ಗಂಡನ ಹೆಸರು ತರಬೇಕು. ಅತ್ತಿ ಒತ್ತಿ ಕಾಡಿದ್ರು ಕೂಡ ನನ್ನ ಗಂಡ ಕುಡಕಿದ್ರು ಕೂಡ ಕೆಡಕಿಲ್ಲ ಅಂತ ಹೇಳಿ ತವ್ರ ಮನೆಯವ್ರ ಮುಂದೆ ಎಂದೂ ಹೇಳಿಲ್ಲ ನಮ್ಮವ್ವ. ಹೌದಪ್ಪ. ಏನು ಮಾಡ್ದ, ಏನು ಮಾಡ್ಲಪ್ಪ ತಾಯಿ? ದುಡು ತಿನ್ನು ಹೆಣ್ಣಿಗೆ ಕುಡಕ ಗಂಡನ ಕೊಟ್ಟಾನೋ, ಮಾನವಂತರ ಮನ್ಯಾಗ ಸೊಕ್ಕಿನ ಸೊಸಿನ ಇಟ್ಟ. ಹೌದು. ರಗಡಿ ಶ್ರೀಮಂತರ ಅದಾರ, ಮಾನವಂತರ ಅದಾರ. ಕರೆ ಏನ್ ಮಾಡೋದು, ಸಸಿ ಒಬ್ರಿಗೆ ಒಂದ್ ಚರಿ ನೀರ್ ಕೊಡಂಗಿಲ್ಲ. ಅರಟಾಳ ಕಲ್ಮೇಶಿ ಅನುಭವದಿಂದ ಕವಿಯ ಕಟ್ಟ್ಯಾನೋ. ಹೌದ್. ಅರಟಾಳ ಕಲ್ಮೇಶಿ ಅನುಭವದಿಂದ ಕವಿಯ ಕಟ್ಟ್ಯಾನೋ. ಅವ್ರ ಅಣ್ಣ ಸಂಗನಿಗಿಂತ ಸ್ವರ ಕಲ್ಮೇಶಿ ಕಮ್ಮಿ ಇಟ್ಟ. ಹೌದಪ್ಪ, ಸ್ವಲ್ಪ ಕಮ್ಮಿ ಅದ್ರ ಐತಿನ್ರಿ. ಮತ್ತ ದೇವ್ರ ಏನ್ ಸಮಾನತೆ ಕರೆ ಐತೋ? ಈ ದೇವ್ರಲ್ಲಿ ಭೇದ ಅದ ಗೌಡ್ರ, ಐತಿಲ್ರಿ? ಹೌದ್. ಅದೇ ಆಗಲೇ ಹೇಳಿದ ತಪ್ಪತಾನ ಸಂಗೋಡ. ಇನ್ನೊಂದು ಕೇಳ್ತ ಮುತ್ತಪ್ಪನ, ಹೇಳ್ರಿಪ್ಪ. ಆಸೆ ಅನ್ನೋದು ಚಲೋ ಐತೈತೋ ಏನ್ ಕೆಟ್ಟ ಐತೋ? ಆಸೆ ರೀ, ಮನುಷ್ಯಾಗ ಆಸೆ ಐತಿ. ಆಸೆ ಅದಪ್ಪ. ಆಸೆ ದುಃಖಕ್ಕೆ ಮೂಲ ಕಾರಣ ಐತಿ. ಹೌದಪ್ಪ. ಆದ್ರೂ ಕೂಡ ವಿಷಯಕ್ಕೆ ಬರೋನು. ಇನ್ನ ಭಂಡಾರ ಮತ್ತು ಕಂಬಳಿ ಶ್ರೇಷ್ಠ ಹೋಯ್ತು ವಿಷಯಗಳನ್ನ ಇಟ್ಟಾರ ಸರ್. ಮುಂದಿನ ಒಂದು ಕಾರ್ಯಕ್ರಮ ಎಲ್ಲರೂ ಇಟ್ರಂದ್ರ ಸರ್ ವಿಷಯ ಹೆಂಗ್ ಇಡ್ಬೇಕಂತ ಕೇಳಿದ್ರೆ, ಜಗತ್ತಿನೊಳಗ
ಸಿದ್ಧರು ಹೊರತಕ್ಕಂಥ ಜಾಡಿ ಶ್ರೇಷ್ಠ ಏನ ಸಿದ್ಧರು ಜಗತ್ತೊಳಗೆ ಬೆರೆಸಿರ್ತಕ್ಕಂಥ ಭಂಡಾರ ಶ್ರೇಷ್ಠ ವಿಷಯಗಳನ್ನ ನಾವು ಪ್ರಸ್ತುತಪಡಿಸಿದೀವಿ ಅಂದ್ರೆ ಅದಕ್ಕೊಂದು ನಿಜವಾದ ಅರ್ಥ ಬರ್ತೈತೆ ತಿಳ್ಕೊಂಡು ಈ ಹಿರಿಯರ ಮುಖಾಂತರ ನಾ ಗಂಟಿ ಸರ್ ಕೂಡ ನಾ ಮನವಿ ಮಾಡ್ಕೊತಾರೆ ಬಂಧುಗಳು. ಆಯ್ತ್ರಿ ಸರ್. ಇನ್ನ ಹೆಂಗ್ ಇಡ್ಬೇಕಂತ ಕೇಳಿದ್ರೆ ಕೌಂದಿ ಶ್ರೇಷ್ಠ ರಾಗ ಶ್ರೇಷ್ಠ ಅನ್ನೋದು ಅಲ್ಲಿಗೆ ಬಂದದ ನಮ್ಮ ಯಾವರಿಗೆ. ಹುಚ್ಚುಳಿ ಮಗನ, ಕೌಂದಿ ಒಳಗ ಕೌಂದಿ ಸುತ್ತಕೊಂಡು ಯಾರ ಕಾಲ್ ಹರಣ ಮಾಡಿ ಜಗ ಉದ್ಧಾರ ಮಾಡ್ಯಾರ. ಹೌದು, ಕೌಂದಪ್ಪ ಯಾರಿಗೆ ಹೆಸರು ಬಂತು. ತಟ್ಟು ಸುತ್ತಕೊಂಡು ಲಡ್ಡು ಮುತ್ತ ದೇವರಾಗಿ ಹೋದ. ಹೌದು, ಹಿಂಗ ವಿಷಯ ಇದಾವ. ದಯವಿಟ್ಟು ಬಹಳ ಒಳ್ಳೆ ಮಾತು. ಜಗತ್ತೊಳಗ ನಮ್ಮ ತಂಗಿ ಹೇಳಿದಳು ಕಂಬಳಿ ಶ್ರೇಷ್ಠ ಐತ್ರಿ ಸರ್ ಅಂತ ತಿಳ್ಕೊಂಡು ಮಾತು ಹೇಳಿ ನಿಮಗೆಲ್ಲಾ ಪಟಾಸುವಂಗ ಮಾತು ಹೇಳ. ನಂದು ಕೂಡ ಬಹಳ ಒಳ್ಳೆ ಮಾತು ಹೇಳಂತೇಳಿ ಜೋರಾಗಿ ಚಪ್ಪಾತಡ ಹಾರೈಸ್ರಕ್ಕೆ ಇನ್ನೊಮ್ಮೆ. ನನಗ ಬಿಟ್ಟಿದ್ದು ಭಂಡಾರ. ತಂಗಿ ನಾ ಕೇಳ್ತೀನು, ಭಂಡಾರ ಅಲ್ಲಿ ಹುಟ್ಟಿತ್ತು ಇಲ್ಲಿ ಹುಟ್ಟಿತ್ತು ಬ್ಯಾಡ, ಏನು ಪವಾಡ ಮಾಡೈತಿ ಅದನ್ನ ಹೇಳ್ರಿ. ಹೌದು, ಭಂಡಾರ ಏನು ಪವಾಡ ಮಾಡಿದಪ್ಪ? ಋಷಿ ರೋಮದಿಂದರೆ ಹುಟ್ಲಿ, ನಾ ಬ್ಯಾಡ ಅಂದಿಲ್ಲ. ಪುರಾಣ ಪ್ರಕಾರ ಋಷಿ ರೋಮದಾಗ ಹುಟ್ಟಿದ್ದು ಬುಕ್ನ್ಯಾಗ ಬರೋದನ್ನ ಕರೆಕ್ಟ್ ಹೇಳಿ ಇಲ್ಲ ನಂಗಿಲ್ಲ. ಎಲ್ಲಾರು ಯೂಟ್ಯೂಬ್ದಾಗ ಉದಕ ಮುನಿ, ಅಗ್ನಿ ಮುನಿ, ವಾಯು ಮುನಿದಿಂದ ಕಂಬಳಿ ಹುಟ್ಟಿತು, ಜಾಡಿ ಹುಟ್ಟಿತು, ಹೋಮದ ಕಂಬಳಿ ಅವಂಗ ಹೋಯ್ತು, ನೇಮದ ಜಾಡಿ ಇವಂಗ ಹೋಯ್ತು, ಮಲ್ಲ ಕಂಬಳಿ ಇವಂಗ ಬತ್ತತ್ ಹೇಳಿರಿ. ಕಂಬಳಿ ಏನು ಕೆಲಸ ಮಾಡೈತಿ ಅನ್ನೋದು ಹೇಳುದೈತಿ ಅಳಗವಾಡಿ ಊರಾಗ. ನೀನು ಕತಕ ಹಾಡಿದಿ, ಕಂಬಳಿ ಏನು ಉದ್ಧಾರ ಮಾಡೈತಿ ಹಾಡಿ ತಂಗಿ ನೀನು. ನಮ್ಮ ಅಣ್ಣ ಮಾರ್ಗ ಹಾಡ್ಯಾನ. ತೆಂಕನಾಡ ದೈಗೊಂಡ ಗೌಡಿಗೆ ಶ್ರೀತನ ಕೊಟ್ಟದ ಭಂಡಾರ. ಇದೇ ಯಾವ ನಮ್ಮ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಹುಟ್ಟಿಗೆ ಎಂಕಣ್ಣ ಗೌಡ್ರು ಗಾನಿಗೇರ ಸಮಾಜದವರು. ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ. 12ದವ್ರಿಗೆ ಹರಕೆ ಹೊತ್ತರು ಕೂಡ ಫಲಸಂತಾನ ಇದ್ದಿದ್ದಿಲ್ಲ. ಸಿದ್ಧ ಮಾಳಿಂಗ್ರಿ ಬೀಜಗುಂತಿ ಬೈಲೊಳಗ ಕುರಿ ಕಾಯ್ತಿದ್ದ. ಗಂಡ ಹೆಂಡತಿ ಕೂಡಿ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಅವಾಗ ನನ್ನಪ್ಪ ಮಾಳಿಂಗರಾಯ ಭಂಡಾರ ಕಾರ್ಯಕ್ಕನ್ನ ಶಿವಲಿಂಗನ ಉಡಿಯಾಗ ನಿಂತು ಆಶೀರ್ವಾದ ಮಾಡಿದ. ಯಾರು ಹುಟ್ಟಿ ಬಂದ್ರಪ್ಪ ಮುಂದೆ ಹುಟ್ಟಿ ಬಂದ ಅವನೇ ಬುಳ್ಳಾನ ಸಿದ್ಧ. ಹೇಳ್ತಾನ, ನಿಮಗ ವರ್ಷ ತುಂಬೊಟ್ಟಿಗೆ ನಿಮಗ ಗಂಡಸ ಮಗ ಹುಟ್ಟತಾನ, ಮೊದಲು ಹುಟ್ಟಿದ ಮಗನ ನನ್ನ ಮಟ್ಟಕ್ಕೆ ಬಿಡ್ಬೇಕನ್ನ ಮಾಳಿಂಗರಾಯ. ಹೌದಪ್ಪ, ಹೌದಾ. ಇದು ಭಂಡಾರದಿಂದ ಆಗಿರ್ತಕ್ಕಂಥ ಪವಾಡ. ಹೌದು. ಅಮಸಿದ್ದ ಮುತ್ಯಾನ ಮಠಮನೊಳಗ 4 ಮಂದಿ ವರವಿನ ಮಕ್ಕಳು, 3 ಮಂದಿ ಪುಣ್ಯದ ಮಕ್ಕಳು. ಅವತಾರ ಉದುರ್ ಸಿದ್ಧ, ದೇವೇಂದ್ರ ಬಿಳಿಯಾನ ಸಿದ್ಧ, ಆಚಾರ್ಯಗಳು ಸಹಮಾನ ಮುತ್ಯ, ಕಡಿವುಟ್ಟು ಕಣ್ಣು ಮುತ್ಯ, ತಾಯಿ ರೆಬಕಾದಿ. ಇವ್ರು ಎದರಿಂದ ಹುಟ್ಟ್ಯಾರ ಕೇಳಿದ್ರೆ ಕಾರಿಕ ಭಂಡಾರ. ಭಂಡಾರ ಮತ್ತು ಕಾರಿಕದಿಂದ ಹುಟ್ಟ್ಯಾರ. ಹೌದಪ್ಪ, ಹೌದಾ. ಭಂಡಾರದ ಪವಾಡಗಳು ಇವು. ರೆಬಕವನಕ್ಕೆ ನಿಂಬಿ ಹಣ್ಣ ಭಂಡಾರದಿಂದ ಜಗತ್ನಾಗ ಜಲ್ಲಿ ಮೆತ್ತಿ ಬಂದಾಳ. ಇದು ಭಂಡಾರದಿಂದ ಮಾಡಿರ್ತಕ್ಕಂಥ ಪವಾಡ ಬಂಧುಗಳೇ. ಹೌದೌದು. ಅದರಿಂದ ಕೆಲಸ ಏನೇನಾಗ್ಯಾವ ಅದನ್ನ ಹೇಳೋದ. ಭಂಡಾರದಿಂದ ಏನು ಕೆಲಸ ಆಗೈತಿ ಹೇಳುದೈತಿ. ಯಾಕಂದ್ರೆ ಕಂಬಳಿ ಮತ್ತು ಜಾಡಿದಿಂದ ಏನು ಕೆಲಸ ಆಗೈತಿ ಅನ್ನೋದನ್ನ ವಿಷಯ ಪ್ರಸ್ತಾವನೆ ಮಾಡೋದು. ಇನ್ನೊಂದು ಮಾತು ಹೇಳ್ತೀನಿ ಮತ್ತಪ್ಪನ, ಹೇಳ್ರಿಪ್ಪ. ಬೀರದೇವರ ಮಾಳಿಂಗರಾಯರು ಸಂಚಾರ ಮಾಡುತ್ತಾ ಎಲ್ಲಿಗೆ ಬಂದ್ರು? ಹಾಲಬಾವಿ ದಂಡಿಲಿ ಹಾದು ಹೊಂಟ್ರು. ಹೆಂಡದ ದೇವಮ್ಮ ಅನ್ನಕ್ಕಿ ಬಾಳ ಕಡು ಬಡತನ ನೋಡ್ರಿ, ಕಾಳು ಕಡು ಬಡತನ. ಅವ್ರ ಮನೆ ಮುಂದೆ ಬಂದು ಬೀರದೇವರ ಮಾಳಿಂಗರಾಯ ಭಿಕ್ಷಾಂದೆ ಎಂದ್ರು. ಹೌದಪ್ಪ, ಹೌದಾ. ಬಹಳ ಬಡತನ, ತಿನ್ನಾಕ ಏನಿಲ್ಲ, ದುಡಿಲಾಕ ಶಕ್ತಿ ಇಲ್ಲ. ಆದ್ರೂ ಕೂಡ ಮನೆಯಾಗಿರ್ತಕ್ಕಂಥ ಸ್ವಲ್ಪ ದವಸ ಧಾನ್ಯ ತಂದು ನೀಡಿದ್ರು. ಅವಾಗ ನನ್ನಪ್ಪ ಮಾಳಿಂಗರಾಯ ಹೊಡೆದು ಭಂಡಾರಕ್ಕೆ ಉಡಿಯಾಗ ಹಾಕಿ ಆಶೀರ್ವಾದ ಮಾಡ್ತಾನಕಿಗೆ. ಏನಂದ್ರಪ್ಪ ಮಾಳಪ್ಪ ಬೀರಪ್ಪ? ಹೆಂಡದ ದೇವಮ್ಮದಿ ನೀನು. ಹೌದು, ಈಗಾಗಲೇ ಇನ್ನು ಮ್ಯಾಗತ್ತ ನಮಗ ಏನು ನೀನು ಬಂದು ಸ್ವಲ್ಪ ಅನ್ನ ನೀಡಿ ಭಿಕ್ಷೆ ನೀಡಿ ಅಂದ್ರು ಭಂಡಾರ ಹಾರಿಸಿದ್ರು. ನೀ ಹೆಂಡ ದ್ಯಾಮ ಹೋಗಿ ನೀನು ಹೊನ್ನಿನ ದ್ಯಾಮವಾಗತ್ತೆ ಆಶೀರ್ವಾದ ಮಾಡ. ಓಹೋ, ಇದು ಭಂಡಾರದಿಂದ ಆದ್ರೆ ಗೌಡ್ರ. ಇದು ಭಂಡಾರದಿಂದ. ಹೌದು. ಇನ್ನೊಂದು ಯಾವ್ದು ಕೇಳಿದ್ರೆ ಜಬಗೊಂಡ ಕಣ್ಣವು ಕೂಡ ಎಷ್ಟೋ ದಿವಸ ಪರ್ಯಂತರ ಕೂಡ ಎಲ್ಲಾ ದೇವರಿಗೆ ಹರಕೆ ಹೊತ್ತರು ಕೂಡ ಮಕ್ಕಳಾಗಲಿಲ್ಲ. ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗಾರೆ ಪಟ್ಟಣ ಕೆಳಗ ಅರಿಕೇರಿ. ಹೌದೌದು. ಪಟ್ಟಣ ಕೆಳಗ ಅರಿಕೇರಿಗೆ ಹೋದಾರ ಮಕ್ಕಳ ಕೊಟ್ಟ ಶ್ರುತಿ ಐತಿ. ಅವಾಗ ಜನರ ಬಾಯಿಂದ ಕೇಳಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಮುತ್ತಾಗ ನಮಸ್ಕಾರ ಮಾಡಿದಾಗ ಅವ್ರಿಗೆ ಕೂಡ ಭಂಡಾರ ಕಾರ್ಯ ಕೊಟ್ಟರು.
ಅವನೇ ಹುಟ್ಟಿ ಬಂದ ಮಾಯದ ಮಗ ಮಾಧುಲಿಂಗ ಆರನ ಅರಸ ಅವನೇ ಡೋನದ ಮಾಧುಲಿಂಗ ಬಂದ. ಹೌದಪ್ಪ ಹೌದು. ಭಂಡಾರದಿಂದ ಆದ ಕೆಲಸ ಇದು. ಇದು ಭಂಡಾರದಿಂದ ಮಾಡಿರ್ತಕ್ಕಂಥ ಪವಾಡ ತಂಗಿ. ಹೌದು ನಮ್ಮ ಅಪ್ಪನ ಇತಿಹಾಸ ಹೇಳು, ಹೌದು ನಿಮ್ಮ ಅಪ್ಪನ ಇತಿಹಾಸ ಹೇಳು. ಇಲ್ಲಿ ದೇವ್ರ ಎರಡೂ ನಮ್ಮೆ ಅದಾವ. ಇದ್ರಾಗ ಭೇದ ಭಾವೈಕ್ಯತೆ ಮಾಡಿದೆ. ಸಿದ್ಧರ ಜಾಡಿಯನ್ನು ಎತ್ತಿ ನಮಗೆ ಏನೇನು ಪವಾಡ ಆಗ್ಯಾವನ್ನ ಹೊಳ್ಳಿ ಮರುಕಳಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಂಡ ನಾವು ಸುಮ್ಮ ಜನಪದ ಹಾಡ್ಕೋತ ನಾವು ಏನಾರೇ ಗೋಳು ಕುಡೋದು ಹೊಂಟಿವಂದ್ರ ಗಂಟಿ ಸರ್ ಪುಂಡ್ಲಿಕನ ಮುಂದಿನ ಸಲ ಮುಂದೆ ಇಟ್ಟು ಕೂಡಂಗಿಲ್ಲ. ಹೌದು ಬಿಡೋ ನೀನು ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಹಾಟ ಹತ್ರಲ್ಲ ಮಾಡ್ತೀವಿ, ಬೆಂಕಿ ಹಚ್ಚತಾರ. ಹೌದು ಅದಕ್ಕೆ ದಯವಿಟ್ಟು ಇನ್ನು ಮುಂದಿನ ಸಲ ಜನಪದಗಳನ್ನ ಬಿಟ್ಟ ನಮ್ಮ ಸಿದ್ಧರ ಒಳಗೆ ಸಾಕಷ್ಟು ಪವಾಡ ಅದಾವ, ಅದನ್ನು ಹೆಚ್ಚಿಗೆ ಮಾಡತ್ ಹೇಳಿ ಒಂದು ಸಣ್ಣ ಚಾಲ ಹಾಡಿ ನಮ್ಮ ತಂಗಿಗೆ ಚಾನ್ ಸಕತಿ ಸಭಿಕರು ಶಾಂತತೆ ಕಾಪಾಡಬೇಕಾಗಿ ನಮ್ಮ ವಿನಂತಿ. ಹೌದು ದಯವಿಟ್ಟು ಸಂಗೊಳ್ಳಿ ರಾಯಣ್ಣದ ಹಾಡಂತ ಹೇಳಿ ಜನದ ಬಹಳ ಅಪೇಕ್ಷತೆ. ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಗಂಡು ಮೆಟ್ಟಿದ ಪುಂಡ ನಾಡು ಸಣ್ಣ ಹಳ್ಳಿ ಸಂಗೊಳ್ಳಿ. ಹೌದಪ್ಪ ಹೌದಾ ಮುತ್ತಪ್ಪನ ಹೇಳ್ರಿಪ್ಪ. ಒಂದೊಂದು ತಾಲೂಕಿಗೆ ಒಂದೊಂದು ಹೆಸರು ಐತಿ. ಹೆಂಗ್ರಿಪ್ಪ ಅದು? ರಾಯಬಾಗಕ್ಕೆ ಬಾಗಿನಾಡತ್ತಾರ. ರಾಯಬಾಗಕ್ಕ ಏನತ್ತಾರು? ನಮ್ಮ ಅತನಿಗೆ ಏನತ್ತಾರು? ನಿನಗೆ ಗೊತ್ತಾ ಇಲ್ಲನ? ಇಲ್ಲಪ್ಪ. ಸಕ್ರಿ ನಾಡತ್ತಾರ ನಮಗನ ಶಿವಯೋಗಿ ನಾಡತ್ತಾರ. ಹೌದಪ್ಪ ಹೌದಾ. ಇಂಡಿಗೆ ಏನತ್ತಾರು? ಏನತ್ತಾರ? ಲಂಬಿ ಹಣ್ಣ ನಿಂಬಿಯ ನಾಡು. ಹೌದೌದು ಆ ಹೌದೌದು. ಅದಕ್ಕೆ ಹುಕ್ಕೇರಿಗೆ ಒಂದೊಂದು, ಬಾಗೇವಾಡಿಗೆ ಬಸವ ನಾಡು, ಹೌದೌದು ಹಿಂಗ್ ಹೆಸರೈತಿ. ಹೌದು ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಗಂಡು ಮೆಟ್ಟಿದ ಪುಂಡ ನಾಡು ಸಣ್ಣ ಹಳ್ಳಿ ಸಂಗೋಳಿ ಒಳಗ ತಂದಿ ಬರಮನ್ನ ತಾಯಿ ಕಂಚವನ ಒಡಲೊಳಗೆ ಹುಟ್ಟಿ ಬಂದ ಗಂಡು ಗಲಿ ಹಾಲ ಮತದ ಹುಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹೌದಪ್ಪ ಹೌದಾ. ಹೌದು 1798 ಆಗಸ್ಟ್ 15ಕ್ಕೆ ಜಲಿಮೆತ್ತಿ ಬಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹೌದು 1831 ಜನವರಿ 26ನೇ ತಾರೀಕಿನ ದಿವಸ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿನ ನಂದಗಡದೊಳಗೆ ಏನ್ ಮಾಡಿದ್ರಪ್ಪ ಬ್ರಿಟಿಷರು? ಹಗಲು ಬಾರಾದಾಗ ಹಸಿ ಜೀವ ತಗೊಂಡ್ ಬಿಟ್ರು ಕೆಂಪು ಮತ್ತಿ ಬ್ರಿಟಿಷರು. ಹೌದಪ್ಪ ಹೌದು ಹೌದಾ. ಸಂಗೊಳ್ಳಿ ರಾಯಣ್ಣ ಹುಟ್ಟು ದಿವಸ ಜೇಂಡಾ ಹಾರ್ತೈತಿ. ಹೌದಾ. ಸಂಗೊಳ್ಳಿ ರಾಯಣ್ಣ ಎಷ್ಟು ದಿವಸ ಬದುಕಾನತ್ತೀರಿ? 31 ವರ್ಷ ಬದುಕ್ಯ. ಒಟ್ಟೆ ಅವನು ಹುಟ್ಟಿದ್ದು ಹಾಲು ಮತ್ತಾಗ, ನೀನು ಹುಟ್ಟಿದ್ದು ಹಾಲು ಮತ್ತಾಗ. ಹೌದು ಸಂಗೊಳ್ಳಿ ರಾಯಣ್ಣ ಹುಟ್ಟಿ ದಿವಸ ಸ್ವತಂತ್ರ ಉತ್ಸವ. ಹೌದಪ್ಪ. ಅವ ದೇ ಬಿಟ್ಟ ದಿವಸ ಗಣರಾಜ್ ಉತ್ಸವ. ಹೌದಪ್ಪ. 2 ದಿವಸ ಭಾರತಾಂಬೆ ಬಾವುಟ ಹಾರ್ತೈತಿ ಜಗತ್ತಿನೊಳಗ. ಇನ್ನೂ ಮನ ಹಾರ್ತದ. 50 ವರ್ಷ ಆಯ್ತು ಹಾಡಾಕ್ ಹತ್ತಿದಿ ನೀನು ಕುರುಬುರು ಕುಲ್ದಾಗ ಹುಟ್ಟಿ. ಹೌದು ನಿನಗ ಒಮ್ಮೆರ ಜೇಂಡಾ ಹಾರಿಸ್ಯಾರ ಊರಾಗ? ನಮಗ ಜೇಂಡಾ ಅವರು ಬೇರೆ ಗೌಡ್ರಿಗೆ ನಮಗ ಹೆಂಗ್ರಿ? ಹಿಂಗೆ ಹಾಡ್ಕಿಗೆ ಬಂದ್ 4 ದಿವಸ ಬಿಟ್ಟು ಮನಿಗೆ ಹೋದ್ರಾತು. ಹಾ ದೂರ ಇರ್ತಾನೆ ಜೇಂಡಾ ಹಾರಿಸ್ತಾರ ಎದರೂಲೆ ಹೆಣ್ಮಕ್ಳು. ಅದನ್ನ ಹೇಳಾಗಿಲ್ಲ ಮುಂದಿಂದ. ನಿಮಗ ಇದ್ರಲ್ಲ ಯಾಕೆ ಹಾರಿಸ್ತಾರೋ ಅವ್ರಿಗೆ ಅದನ್ನ ಯಾಕೆ ಹಾರಿಸ್ತಾರ ಮುತ್ತಪ್ಪನ? ಅವರಲ್ಲಿ ಎಂತ ಶಕ್ತಿ ಇತ್ತು ಅವ್ರು ಮಾಡ್ಯಾರ. ಹೌದು ಹೌದು. ಅವರುನು ಕೂಡ ಹಾಲು ಮತ್ತವ್ರದ್ ಹೇಳಿನಿ ರಕ್ತ ಅವ್ರದ್ದು ಕೆಂಪೆ ಐತಿ. ಯಾಕಂದ್ರ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಪ್ರಾಣ ಕೊಟ್ಟಾನ. ನಾವು ನೀವು ಎದಕ್ ಕೊಡ್ತೀವಿ ಪ್ರಾಣ? ಹೆಂಡ್ರ ಸಮಾನ ಪ್ರಾಣ ಕೊಟ್ಟೈತಿ. ನಮ್ಮಲ್ಲಿ ಮಾನ್ಯ ಒಂದು ಹೆಂಡತಿ ಸಮಾನ ಸತ್ತದ್ರಿ. ದೇಶಕ್ಕಾಗಿ ಅವ್ರು ಪ್ರಾಣ ಕೊಟ್ಟಾರ. ಇವ್ರು ಹೆಂಡ್ರ ಸಂಬಂಧ ಇವ್ ಪ್ರಾಣ ಕೊಡ್ತಾವ. ಅದಕ್ಕೆ ಜೇಂಡ ಹಾರ್ತದ. ಹೆಂಡತಿ ಕೈಯಾಗ ಕುಡಿಬ್ಯಾಡ್ರಿ ಲಗಾಮ. ಹೌದಪ್ಪ. ಹೆಂಡತಿ ಕೈಯಾಗ ಕುಡಿಬ್ಯಾಡ್ರಿ ಲಗಾಮ ಅಂದಾಗ ಮದುವೆ ಆಗಲ್ಲ ಸತ್ತ APJ ಅಬ್ದುಲ್ ಕಲಾಮ. ಹೌದಪ್ಪ ಹೌದು. ಅರಟಾಳ ಕಲ್ಮೇಶೆ ಹೇಳುದು ಅಳಗವಾಡಿ ದೈವಕ್ಕೆ 101 ಸಲ ಸಲಾಮ. ಹೌದಪ್ಪ. ನೀವು ಏನಾಗ್ಬೇಕ್ರಿಪ್ಪ? ನಾವು ನೀವು ಎಲ್ಲಾರು ಆಗ್ಬೇಕು ಒಮ್ಮೆ ಗುರುವಿನ ಗುಲಾಮ. ಅದಕ್ಕೆ ಕನಕದಾಸ್ ಹೇಳ್ಯಾನ ಏನಂದ್ರಿಪ್ಪ? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ, ದೊರೆಯದನ್ನ ಮುಕ್ತಿ, ಅದರಾಗ ಐತಿ ಒಳ್ಳೆ ಶಕ್ತಿ. ಅರಿಯದನ್ನ ಮುಕ್ತಿ, ಅದರಾಗ ಐತಿ ಒಳ್ಳೆ ಶಕ್ತಿ. ಈ ಗುರುವಿನ ಗುಲಾಮಿ ಮಾತು ಹೇಳ ರವಿ ಭಜಂತ್ರಿ ಅನ್ನು ಸರ್. ಹೌದ್ರಿ? ಇದನ್ನ ಹೇಳ್ಯಾರ. ಐಗಳಿ ಅಪ್ಪಯ್ಯ ಸ್ವಾಮಿ ಜಾತ್ರೆಗೆ ಬಂದಾಗ 14 ವರ್ಷ ಹಿಂದ್ ಬಂದಿರು. ಆ ಮಾತು ನಾ ಹೇಳಿನಿ, ಎಲ್ಲಾರು ಚಲೋ ಮಾಡ್ಯಾರ. ಕರೆ ರವಿ ಭಜಂತ್ರಿ ಈ ಮಾತು ಹೇಳ್ಯಾನ ಅನ್ನೋದು ಒಬ್ರಿ ಹೇಳ್ತೀರಿ? ಗಂಟಿ ಸರ್ ನಾ ಕೇಳ್ತೀನಿ, ನಾವು ಯಾರಿಗೂ ಹುಟ್ಟಿವಲ್ಲ. ನಾವು ಮಾಳಪ್ಪ ಹುಟ್ಟಿವಂದ್ರ ಮಾಳಪ್ಪನ ಮಗ ಕಲ್ಮೇಶ್ ಅನ್ನೋದು. ಶ್ಯಾಮು ಖಾನಾಪುರ ಒಂದು ಮಾತು ಹೇಳ್ಯಾನ,
ಯಾನಂದಪ್ಪ ಶ್ಯಾಮ ಹುಸುಳಿ ಮಗ. ಶ್ಯಾಮು ಶ್ಯಾಮು ಖಾನಾಪುರ ಅನ್ನೋ ಒಬ್ಬ ಕಲಾವಿದ ಒಂದು ಮಾತು ಹೇಳ ಮುತ್ತಪ್ಪನ, ಏನಂದ್ರಿಪ್ಪ? ಎಲ್ಲಾರ್ಗಿ ದುಃಖ ಐತೆ, ಹೌದು. ನಿಮಗ ಬರೇ ಸ್ವಲ್ಪ ಇದ್ರ ನನಗೆ ಎತ್ತೈತಿ, ಎಲ್ಲಾ ನನಗೆ ಇಡೀ ಶರೀರ ದುಃಖ ಐತಿ. ಹೌದಪ್ಪ ಹೌದು. ನಗುವ ನಂಬಿ, ಹೌದು. ನಗುವ ನಂಬಿ ದುಃಖ ನುಂಗಿ ನುಂಗಿಯಪ್ಪ ನುಂಗಿ. ನಕ್ಕು ನಗಸುವುದೇ ಕಲಾವಿದರ ಜೀವನ ಬಂಧುಗಳೇ. ಹೌದಪ್ಪ ಹೌದು. ಇದನ್ನ ಯಾರು ಹೇಳ್ಯಾರ ಗೊತ್ತನ? ಯಾರಂದ್ರಿಪ್ಪ? ಶ್ಯಾಮು ಖಾನಾಪುರ್. ಹೌದಪ್ಪ ಹೌದು. ಅದಕ್ಕೆ ನಾವು ಸರ್ ಯಾರು ಪುಂಡ್ಲಿಕನ್ನ ನಾ ಹೇಳ್ತೀನಿ, 10 ಊರು ಮಂದಿ ನಿತ್ಯ ನ್ಯಾಯ ಮಾಡಿದ್ರು ಕೂಡ ತಪ್ಸಿ ಗೌಡ 10ಕ್ಕೆ ಹಣಿಲಿಲ್ಲ, 30ಕ್ಕೆ ಮಣಿಲಿಲ್ಲ ಕಲ್ಮೇಶ್. ಹೌದು. ನೀ ನಮ್ಮನ್ನು ಕೂಡಿಸಿ ಪುಣ್ಯ ಕಟ್ಕೊಂಡ ಮ್ಯಾಗ 40 ವರ್ಷ ನಾಡಿ ಮ್ಯಾಗ ತಪ್ಸಿ ಗೌಡ ಜೋಡಿ ಹಾಡಿ ನಾವು ಏನು ಮಾಡಿವಪ್ಪ ಅಂದ್ರೆ ಬೆಳೆದಿವತ್ ಹೇಳಿ ಇಲ್ಲಾದ್ರೂ ಹೇಳ್ತೀವಿ, ಎಲ್ಲಿಯಾದ್ರೂ ಹೇಳ್ತೀವಿ. ಹೌದಪ್ಪ ಹೌದ. ಹಿಡ್ಕಲ್ದಾಗ ಹೋಗಿ ಗಂಟಿ ಸರ್ ಹೆಸರು ಹೇಳ್ರ, ಹಂಗ್ರಿ ಅಲ್ಲಿ ಏನು ಮಾಡ್ಯಾರ ಗಂಟಿ ಸರ್ ಬಗ್ಗೆ ಹೇಳುದು. ಹೌದು. ಅದಕ್ಕೆ ಯಾರ ಸಾಹಿತ್ಯಗಳನ್ನ ಬರದಾರ ಅವ್ರ ಹೆಸರು ಹಾಕೋದು, ಯಾರು ಯಾವ ಮಾತು ಹೇಳ್ಯಾರ ನಾನು ಹಿಡ್ಕೊಂಡು ಕೂಡ ಎಲ್ಲಾರು ಕೂಡ ಅವ್ರಿಗೆ ನಾ ಕಷ್ಟ ಮಾಡಿ ರಕ್ತ ಸೊಟ್ಟು ಸಾಹಿತ್ಯ ಮಾಡಿದಕ್ಕ ಮಾತು ತೆಗೆದಿದ್ದಕ್ಕ ಅವ್ರಿಗೆ ಹೋಗಿ ಮುಟ್ಟಬೇಕಂತ ಹೇಳಿ ರವಿ ಭಜಂತ್ರಿ ಸರ್ಗೆ ಕೂಡ ನಮ್ಮ ಶ್ಯಾಮು ಖಾನಾಪುರ ಕೂಡ ಅನಂತ ಕೊಟ್ಟಿದ್ದ ಧನ್ಯವಾದಗಳು. ಹೌದು. ಈಗ ಕ್ಯಾಲಿ